ಶುಭ ಭಾರತದ ಕಡೆ ಜೀವನ್ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕೂಡ ನಮ್ಮ ಹೊಸ ಚಾನಲ್ KGS ಅನ್ನು ನೋಡ್ತಾ ಇದ್ದೀರಾ. KJS ಕೃಷ್ ಜೀವನ್ ಶಾಲವನ್ನು ನೋಡ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಇದನ್ನು ಮತ್ತೊಬ್ಬರ ಜೊತೆ ಮಗದೊಬ್ಬರ ಜೊತೆ ಹಂಚ್ಕೊಳ್ತಾ ಹೋಗಿ. ಎಲ್ರಿಗೂ ಕೂಡ ಈ ಸುಜ್ಞಾನ ಸಿಕ್ಕು ಅವ್ರ ಜೀವನದಲ್ಲಿ ಉನ್ನತಿಯ ಹಾದಿಯ ಕಡೆಗೆ ಸಾಗಲಿ ಅಂತ ಅನ್ನೋದು ನನ್ನ ಅಭಿಲಾಷೆ. ಮತ್ತೊಂದು ವಿಚಾರ ನಿಮ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದು ಏನಂತಾರೆ, ಈಗ ಸುಮಾರು 2 ವಾರಗಳ ಕಾಲ ನನ್ನದು ಟಿ ವಿಲಿ ಒಂದು ಪ್ರೋಗ್ರಾಮ್ ಬರ್ತಾರೆ. ಏನು ಅಂತಂದರೆ ಆ ಟಿ ವಿಯ ಹೆಸರು ಅಶ್ವವೇಗ ಅಂತ ತುಂಬ ಉತ್ತಮವಾದಂಥ ಒಂದು ಟಿ ವಿ ಚಾನಲ್ಲು. ಅವರು ನನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿ ಬಹಳ ಇಷ್ಟಪಟ್ಟು ಕೇಳ್ಕೊಂಡ್ರು. ಗುರುಗಳೇ, ನೀವು ಒಂದು ಕಾರ್ಯಕ್ರಮನ ನಡೆಸ್ಕೊಡ್ಬೇಕು. ಏನು ಅಂತಂದರೆ ಆ ಒಂದು ಕಾರ್ಯಕ್ರಮದ ಹೆಸರು ರಾಷ್ಟ್ರ ದೇವೋಭವ. ಯಾಕಂದರೆ ನೀವು ರಾಷ್ಟ್ರೀಯವಾದಿಗಳು ಮತ್ತು ಪ್ರಖರ ವಾಗ್ಮಿಗಳು. ಹಾಗಾಗಿ ನಮ್ಮ ರಾಷ್ಟ್ರದ ಹಿರಿಮೆ ಗರಿಮೆಗಳನ್ನು ಮತ್ತು ನಮ್ಮ ರಾಷ್ಟ್ರ ಜಾಗೃತಿಯನ್ನು ನೀವು ಎಲ್ಲರಲ್ಲೂ ಮೂಡಿಸ್ಬೇಕು. ಹಾಗಾಗಿ ನೀವು ಪ್ರತಿದಿನದ ಒಂದು 15 ನಿಮಿಷಗಳ ಕಾಲ ಒಂದು ಎಪಿಸೋಡನ್ನು ನಮಗೆ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ಈಗಾಗಲೇ ಒಂದು 7 ಎಪಿಸೋಡ್ ಕೊಟ್ಬಿಟ್ಟಿದ್ದೀನಿ. ಮತ್ತಿನ್ನೊಂದು 7 ಎಪಿಸೋಡ್ ಕೂಡ ರೆಕಾರ್ಡಿಂಗ್ ಮಾಡಿ ಕೊಟ್ಟಿದ್ದೀನಿ. ನೀವೆಲ್ಲ ನೋಡಬೇಕು ಅನ್ನೋ ಇಚ್ಛೆ ಇತ್ತು ಅಂತಂತಂದರೆ ಹಾತ್ವೇಲಿ ಬರ್ತಾ ಇದೆ. ಅದು ಹಾತ್ವೇ ಯಾವ್ದೆಲ್ಲ ಇದೆಯಲ್ಲ ಕನೆಕ್ಷನ್ನು, ಅದರಲ್ಲಿ ಏನಾಗಿದೆ 209 209ನೇ ನಂಬರಲ್ಲಿ ಬರುತ್ತೆ. ಬೆಳಗ್ಗೆ ಎಷ್ಟೊತ್ತು 7ರಿಂದ 7:15 ನನ್ನ ಕಾರ್ಯಕ್ರಮ ಬರ್ತಾ ಇರುತ್ತೆ. ಅದರಲ್ಲಿ ನಿಮಗದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ನೀವು ಬೇಕು ನೋಡಬೇಕು ಅಂತಂದರೆ ನಮ್ಮ ಆಫೀಸ್ ನಂಬರ್ ಹೆಂಗಿದೆಯಲ್ಲ ಆ ನಂಬರಿಗೆ ಕಳಿಸ್ಬಿಟ್ಟು ಒಂದು ಮೆಸೇಜ್ ಕಳಿಸ್ಬಿಟ್ಟು ನನ್ನನ್ನು ಕೂಡ ಯಾವುದಾದ್ರು ಒಂದು ವಾಟ್ಸಪ್ ಗ್ರೂಪಿಗೆ ಸೇರಿಸಿ ಗುರುಗಳ ಕಾರ್ಯಕ್ರಮ ಏನು ಬರ್ತಾ ಇದೆಯಲ್ಲ ಇದು ರಾಷ್ಟ್ರದೇವೋಭವ, ಅದನ್ನು ಆ ಗ್ರೂಪ್ಗೆ ಹಾಕಿ ನಾನು ಗ್ರೂಪ್ಗಳಿಗೆ ಹಾಕ್ತಾ ಇರ್ತೀವಿ. ನಮ್ಮದು ಸುಮಾರು ಸಾಕಷ್ಟು ಒಂದು 8-9 ಗ್ರೂಪ್ ಇದೆ. ಆ ಗ್ರೂಪ್ಗೆಲ್ಲ ಹಾಕ್ತಾ ಇರ್ತೀವಿ. ಅವರೆಲ್ಲ ನೋಡ್ತಾ ಇರ್ತಾರೆ. ನಂದು ಏನೇ ಕಾರ್ಯಕ್ರಮ ಆದರೂ ಕೂಡ ಅದಕ್ಕೆ ಹಾಕ್ತಾ ಇರ್ತೀವಿ, ನೋಡ್ತಾ ಇರ್ತಾರೆ. ನಿಮಗೂ ಆ ಇಚ್ಛೆ ಇತ್ತು ಅಂತಂದರೆ ನಮ್ಮ ಆಫೀಸಿಗೆ ಫೋನ್ನಾರು ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು SMS ಅನ್ನು ಕಳಿಸಿದ್ರೆ ಯಾವುದೋ ಒಂದು ಗ್ರೂಪಿಗೆ ನಿಮ್ಮನ್ನು ಸೇರಿಸ್ತಾರೆ. ನನ್ನ ಕಾರ್ಯಕ್ರಮಗಳನ್ನು ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬಿಡ್ತಾರೆ. ನೀವು ಯೂಟ್ಯೂಬಲ್ಲಿ ನೋಡ್ಕೋಬೋದು. ಯಾವಾಗ ಆಗುತ್ತೋ ಅವಾಗ ಅನುಕೂಲ ಆಗುತ್ತೋ ಅವಾಗ ನೋಡ್ಕೋಬೋದು. ಇದರಲ್ಲಿ ಏನಾಗ್ತಿದೆ ಅಂದರೆ, ನಾನು ನಮ್ಮ ರಾಷ್ಟ್ರದ ಹಿತಚಿಂತನೆಯ ಬಗ್ಗೆ ಮಾತಾಡ್ತಾ ಇದ್ದೆ. ನೀವು ಎಲ್ಲ ಯಾವ ರೀತಿಯಾಗಿ ನಮ್ಮ ರಾಷ್ಟ್ರವನ್ನು ಅತ್ಯುನ್ನತ ರಾಷ್ಟ್ರ ಮಾಡಿ ವಿಶ್ವಗುರುವನ್ನಾಗಿ ಮಾಡೋದಕ್ಕೆ ನಾವು ಏನೆಲ್ಲ ಮಾಡಬೇಕಾಗುತ್ತೆ, ಈ ರಾಷ್ಟ್ರದ ಪ್ರಜೆಗಳಾಗಿ ನಮ್ಮ ಆದ್ಯ ಕರ್ತವ್ಯಗಳೇನಾಗಿರಬೇಕು ಅಂತನ್ನೋದ್ರ ಬಗ್ಗೆ ಅದ್ರಲ್ಲಿ ಮಾತಾಡ್ತಾ ಹೋಗಿದ್ದೀನಿ. ನಮ್ಮ ರಾಷ್ಟ್ರದ ಹಿರಿಮೆ ಗರಿಮೆಗಳೇನು, ನಮ್ಮ ರಾಷ್ಟ್ರದ ಇತಿಹಾಸ ಏನು, ಇತಿಹಾಸಜ್ಞರು ಏನು ಹೇಳ್ತಾ ಇದ್ದಾರೆ, ಮತ್ತು ಆಧ್ಯಾತ್ಮಿಕ ಚಿಂತಕರು ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಏನನ್ನು ತಿಳಿಸ್ತಾ ಇದ್ದಾರೆ ಅಂತ ಅನ್ನೋದನ್ನೆಲ್ಲನೂ ಕೂಡ ನಾನು ರಾಷ್ಟ್ರ ದೇವೋಭವ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದು ತಿಳ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಮತ್ತು ಸಾಂಸಾರಿಕ ಜೀವನದಲ್ಲಿ ಮತ್ತು ನಿಮ್ಮ ಒಂದು ವೃತ್ತಿಯ ಜೀವನದಲ್ಲಿ ಪ್ರಗತಿಯನ್ನು ಕಾಣೋದಕ್ಕೆ ಏನು ಬೇಕಾಗಿದೆ ಅದಕ್ಕೆ ನಾನು KGS ಮೂಲಕ ಕೊಡ್ತಾ ಇದ್ದೀನಿ. ಏನು ವೈಯಕ್ತಿಕವಾಗಿ, ಸಾಂಸಾರಿಕವಾಗಿ, ಸಾಮಾಜಿಕವಾಗಿ ನೀವು ಯಾವ ರೀತಿ ಪ್ರಗತಿಯನ್ನು ಕಾಣೋದಕ್ಕೆ ಬೇಕಾಗಿರೋಂಥ ಜ್ಞಾನ ಏನು ಅದನ್ನು ನಾನು KJS ಮೂಲಕ ಕೊಡ್ತಾ ಇದ್ದೀನಿ. ಅಂದರೆ ಕೃಷ್ ಜೀವನ್ ಶಾಲಾ ಮೂಲಕ ಕೊಡ್ತಾ ಇದ್ದೀನಿ. ಸೊ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ಕೊಳ್ಳಿ, ನೋಟಿಫಿಕೇಶನ್ ಕಳಿಸ್ಕೊಡಿ, ಪಡ್ಕೊಳ್ಳಿ. ಎಲ್ಲರ ಜೊತೆ ಹಂಚಿಕೊಳ್ತಾ ಹೋಗಿ. ನೀವು ಉತ್ತಮ ಜ್ಞಾನವನ್ನು ಪಡಿತಾ ಹೋಗಿ ಉತ್ತಮ ವ್ಯಕ್ತಿಗಳಾಗಿ ಬಾಳಬೇಕು ಅಂತ ಅನ್ನೋದೇ ನನ್ನ ಆಸೆ ಆಕಾಂಕ್ಷೆ ಆಗಿದೆ. ರೈಟ್. ಸೊ ಇವತ್ತು ಹೌಸ್ ಆಸ್ ಪರ್ ವಾಸ್ತು ಅಂತಂದರೆ ಈಗಾಗಲೇ ಮಲಗುವ ಕೋಣೆಯ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ. ಈಗ ನಾನು ಉತ್ತರದ ಬಗ್ಗೆ ಮಾತಾಡ್ತೀನಿ. ಉತ್ತರ ದಿಕ್ಕಿನ ಬಗ್ಗೆ ಮಾತಾಡ್ತಾ ಇರ್ತೀನಿ. ಉತ್ತರ ದಿಕ್ಕಲ್ಲಿ ಯಾರು ಮಲಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕೆ ಅವರಲ್ಲಿ ಮಲ್ಕೋಬೇಕು ಅಂತಂದರೆ, ಯಾರಿಗೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರ್ತಾ ಇರುತ್ತೆ, ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆಗಳು ಬರ್ತಾ ಇರುತ್ತೆ, ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಗಳಾಗ್ತಾ ಇರುತ್ತೆ, ಕೆಲಸ ಮಾಡ್ತಾರೆ ಆದರೂ ಸರಿಯಾಗಿ ಸಂಬಳ ಬರಲ್ಲ, ಅಥವಾ ಸರಿಯಾಗಿ ಸಂಪಾದನೆ ಆಗ್ತಿಲ್ಲ, ಅಥವಾ ಕೆಲಸ ಮಾಡೋದಕ್ಕೆ ಅವಕಾಶಗಳೇ ಸಿಗ್ತಾ ಇಲ್ಲ ಅನ್ನುವಂತಹ ವ್ಯಕ್ತಿಗಳು, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಅವ್ರೇನು ಮಾಡೋದು, ಮನೆಯ ಉತ್ತರ ಭಾಗದಲ್ಲಿ ದಕ್ಷಿಣಕ್ಕೆ ತಲೆಯನ್ನು ಇಟ್ಕೊಂಡು ಮಲಗೋದ್ರಿಂದ ಏನಾಗುತ್ತೆ ಅಂತಂದರೆ, ಅವರಿಗೆ ಯಥೇಚ್ಛವಾಗಿ ಅವರಿಗೆ ಹಣಕಾಸನ್ನು ಸಂಪಾದನೆ ಮಾಡೋಕ್ಕೆ ಬೇಕಾಗಿರುವಂಥ ಜ್ಞಾನ, ಯೋಚನೆ, ಆಲೋಚನೆ, ಯೋಜನೆ 3 ಕೂಡ ಅವ್ರಿಗೆ ಬರ್ತಾ ಹೋಗುತ್ತೆ. ಯಾಕೆ ಅಂತಂದಾಗ ಅಲ್ಲಿ ಬರುವಂಥ 2 ದೇವತೆಗಳ ಬಗ್ಗೆ ನಾನು ಮಾತಾಡಬೇಕು. ಉತ್ತರ ಭಾಗದಲ್ಲಿ ಬರುವಂಥದ್ದು ಒಂದು ಉತ್ತರ ಅಂತಂದರೆ ಎಲ್ರಿಗೂ ಗೊತ್ತಿರೋದೆ, ಈಗಾಗಲೇ ನಾನು ಸಾಕಷ್ಟು ಹೇಳಿಬಿಟ್ಟಿದ್ದೀನಿ. ಅದು ಏನಾಗುತ್ತೆ ಅಂದರೆ, ಅದು ಕುಬೇರನ ಸ್ಥಾನ, ಕುಬೇರನ ದಿಕ್ಕು ಅಂತ ಹೇಳ್ತಾ ಇರ್ತಾರೆ. ಆ ಕುಬೇರನಿಗೆ ಸಪೋರ್ಟ್ ಮಾಡೋಂಥವ್ರು ಇನ್ನಿಬ್ಬರು ಇರ್ತಾರೆ. ಯಾರ್ಯಾರು ಅಂತಾರೆ, ಬಲ್ಲಾಟ್ ಮತ್ತು ಸೋಮ ಅಂತಂತ 2 ದೇವತೆಗಳು. ಈ ಬಲ್ಲಾಟ್ ಏನನ್ನ ಮಾಡ್ತಾನೆ ಅಂತಂತಂದರೆ, ಈ ಬಲ್ಲಾಟ್ ದೇವತೆ ಇರುತ್ತಲ್ಲ, ಆ ದೇವತೆಯಿಂದ ಬರುವಂಥ ಆ ಶಕ್ತಿ ಚೈತನ್ಯ ಏನು ಮಾಡುತ್ತೆ ಅಂತಂದರೆ, ನನಗೆ ಜೀವನದಲ್ಲಿ ಈಗ ವ್ಯಾಪಾರ ಚೆನ್ನಾಗಿ ನಡೀತದೆ, ಇನ್ನಷ್ಟು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಅನ್ನೋದಾದಾಗ ಆ ಎಕ್ಸ್ಪ್ಯಾನ್ಷನನ್ನು ಮಾಡೋದಕ್ಕೆ ಬೇಕಾಗಿರೋಂಥ ನಾಲೆಡ್ಜನ್ನು ಕೊಡ್ತಾ ಹೋಗ್ತಾನೆ. ಅಂದರೆ ಈಗ 1 ಅಂಗಡಿ ಇಟ್ಟಿದ್ದೀವಿ, 4 ಅಂಗಡಿ ಇಡೋದಕ್ಕೆ ಏನು ಮಾಡಬೇಕು, ಅದಕ್ಕೆ ಬೇಕಾಗಿರೋಂಥ ಜ್ಞಾನವನ್ನು ಕೊಡುವಂಥದ್ದು ಬಲ್ಲಾಟ.
ಆಯ್ತಲ್ಲ. ಹಾಗೆಯೇ ನಿಮಗೆ ಆಪರ್ಚುನಿಟಿಗಳು ಅಂದರೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಾಗ ಯಾವ ರೀತಿ ನಾನು ಈ ಒಂದು ಆರ್ಡರ್ನ ಪಡ್ಕೋಬೋದು, ಯಾವ ರೀತಿ ನಾನು ಈ ಕೆಲಸವನ್ನು ಪಡ್ಕೋಬೋದು, ನಾನು ಯಾವ ರೀತಿ ಈ ಬಿಸ್ನೆಸ್ಸನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಜ್ಞಾನವನ್ನು ಕೂಡ ಕೊಡುವಂಥವನು ಈ ಬಲ್ಲಾಟ. ಹಾಗೆ ಮತ್ತೊಂದು ಸೋಮ ಅಂತ ಅರ್ಥ. ಸೋಮ ಯಾರು ಅಂತಂತಂದರೆ ಟ್ರೆಷರರು. ಟ್ರೆಷರರು ಅಂತಂದರೆ ಅವನ ಹತ್ರ ಟ್ರೆಷರ್ ಇರುತ್ತೆ. ಟ್ರೆಷರ್ ಅಂತಂತಂದರೆ ಏನು ಹೇಳ್ಬೋದು ಅಂತಂದರೆ ನಮಗೆ ಬೇಕಾಗಿರೋ ಜೀವನದಲ್ಲಿ ಬೇಕಾಗಿರುವಂಥ ಸಂಪತ್ತು ಅವನ ಹತ್ರ ಇರ್ತದೆ. ಸೊ ಆ ಸಂಪತ್ತನ್ನು ಕೊಡುವಂಥದ್ದು ಸೋಮ. ಆ ಸಂಪತ್ತನ್ನು ಪಡ್ಕೊಳ್ಳೋದಕ್ಕೆ ನಾವು ಸೋಮನನ್ನು ಪ್ರೀತ್ಯಾರ್ಥಕವಾಗಿ ನಾವೇನಾದರೂ ಮಾಡ್ತಾ ಹೋಗ್ತಂದ್ರೆ, ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡ್ತಾ ಹೋಗ್ತಂದ್ರೆ ಅವನ ಹತ್ರ ಇರುವಂಥ ಆ ಸಂಪತ್ತನ್ನು ನಮಗೆ ಕೊಡ್ತಾ ಹೋಗ್ತಾನೆ. ನಿಧಿ ಅಂತಲೂ ಕರಿಬೋದು ನಾವು. ಆ ನಿಧಿಯನ್ನು ಕೊಡುವಂಥವನು ಸೋಮ. ಮತ್ತು ಟ್ರಾನ್ಸ್ಫಾರ್ಮೇಷನ್ ಎರಡನ್ನೂ ಕೊಡ್ತಾನೆ. ಟ್ರೆಷರ್ ಕೊಡ್ತಾನೆ, ಟ್ರಾನ್ಸ್ಫಾರ್ಮೇಷನ್ ಕೊಡ್ತಾನೆ. ಟ್ರಾನ್ಸ್ಫಾರ್ಮೇಷನ್ ಎಂಥ ಟ್ರಾನ್ಸ್ಫಾರ್ಮೇಷನ್ ನನ್ನಲ್ಲಾಗುತ್ತೆ? ಸೋಂಬೇರಿ ಆಗಿರುವಂಥವನು ಅತ್ಯಂತ ಚುರುಕಾಗಿ ಕೆಲಸವನ್ನು ಮಾಡೋದಕ್ಕೆ ಹೋಗ್ತೀನಿ. ಜೀವನದಲ್ಲಿ ಎಲ್ಲ ಮುಗಿದೋಯ್ತು, ಏನೂ ಇಲ್ಲ, ಯಾಕೆ ಕೆಲಸ ಮಾಡೋಕೆ, ಎಂಥದ್ದು ಮಾಡ್ಬೇಕು, ಅಯ್ಯೋ ಹಿಂಗೆ ಇದ್ಕೊಳ್ಳೋಣ ಅನ್ನುವಂಥ ಮನೋಭಾವ ಇರೋರಿಗೂ ಕೂಡ ಜೀವನದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತನ್ನೋದನ್ನು ಜ್ಞಾಪಿಸುವಂಥದ್ದು, ಅದಕ್ಕೆ ತಕ್ಕನಾಗಿ ನಿಮ್ಮನ್ನು ಮಾರ್ಪಾಡು ಮಾಡುವಂತಹ ಶಕ್ತಿ ಚೈತನ್ಯ ತಾಕತ್ತನ್ನು ಇರುವಂಥವ್ರು ಯಾರು? ಸೋಮ. ಸೊ ಈಗ ಸೋಮ ಮತ್ತು ಬಲ್ಲಾಟ್ ಇಬ್ಬರು ಏನು ಮಾಡ್ತಾರೆ, ಆ ಶಕ್ತಿ ಚೈತನ್ಯ ನಮ್ಮ ಕೊಡ್ತಾ ಏನಾಗುತ್ತೆ, ಜೀವನದಲ್ಲಿ ಮತ್ತಷ್ಟು ಮುಗದಷ್ಟು ಯಥೇಚ್ಛವಾಗಿ ನಾವು ಅವಕಾಶಗಳನ್ನು ಪಡ್ಕೊಂಡು ಹಣವನ್ನು ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಸುಖಕರವಾಗಿ ಬಾಳೋದಕ್ಕೆ ಬೇಕಾಗಿರುವಂಥ ಈ ಒಂದು ಸಂಪತ್ತನ್ನು ಕೊಡುವಂಥನ್ನು ಉತ್ತರ ಭಾಗದಲ್ಲಿರುವಂಥ ಕುಬೇರನ ಜೊತೆ ಇನ್ಯಾರು ಇರ್ತಾರೆ? ಬಲ್ಲಾಟ್ ಮತ್ತು ಸೋಮ. ಸೊ ಇವರಿಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾರೆ. ನಿಮಗೆ ಜೀವನದಲ್ಲಿ ಸಂಪಾದನೆ ಮಾಡೋಕ್ಕೆ ಬೇಕಾಗಿರುವಂಥ ಅವಕಾಶ ಮತ್ತು ಸಂಪಾದನೆ ಎರಡನ್ನೂ ಕೂಡ ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ಪಡ್ಕೊಳ್ಳಿ, ಜೀವನದಲ್ಲಿ ಚೆನ್ನಾಗಿರಿ ಅಂತ ಹೇಳ್ತೀನಿ. ರೈಟ್. ಪ್ರಶ್ನೆಗಳು ಅಂತ ಬಂದಾಗ ಒಬ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಸಣ್ಣದಾಗಿದೆ ನಮ್ಮ ಪೂಜಾ ಮನೆ, ಒಳಗಡೆ ಕೂತ್ಕೊಂಡಾಗಲಿ ಒಳಗಡೆ ನಿಂತ್ಕೊಂಡಾಗಲಿ ಪೂಜಾ ರೂಮಿನ ಒಳಗಡೆಗೆ ನಿಂತ್ಕೊಂಡಾಗಲಿ ಅಥವಾ ಕೂತ್ಕೊಂಡಾಗಲಿ ಪೂಜೆ ಮಾಡೋಕ್ಕೆ ಅನುಕೂಲ ಆಗ್ತಾ ಇಲ್ಲ, ಹಾಗಾಗಿ ಹೊಸಲಿಂದ ಆಚೆಗಡೆನೇ ನಿಂತ್ಕೊಂಡು ನಾನು ಪೂಜೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತವೂ ಮಾಡ್ಬೋದು, ಇದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ನಿಮ್ಗಾರು ಒಂದು ಸಣ್ಣದಾಗಿ ಪೂಜಾ ರೂಮ್ ಇದೆ, ಬಟ್ ಎಷ್ಟೋ ಮನೆಗೆ ಪೂಜಾ ರೂಮೇ ಇರೋದಿಲ್ಲ. ಏನು ಮಾಡ್ಕೊಂಡಿರ್ತಾರೆ, ಒಂದು ಸಣ್ಣ ಮಾಡು ಅಂತಾರೆ, ಒಂದು ನಿಚ್ಚನ್ನು ಮಾಡ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ, ಬೇರೆ ದಾರಿನೇ ಇಲ್ಲದೆ ನಿಂತ್ಕೊಂಡೇ ಪೂಜೆ ಮಾಡಬೇಕಾಗುತ್ತೆ. ಎಲ್ಲಿಂದ? ಆ ನಿಚ್ಚಿಂದ ಆಚೆಗಡೆಗೆ. ಅದೇ ರೀತಿ ನೀವು ಪೂಜಾ ರೂಮ್ ಹೊರಗಡೆಯಿಂದನೂ ಮಾಡಿದ್ರು ಕೂಡ ತಪ್ಪೇನಿಲ್ಲ. ಆ ಹೊಸಲಿಂದ ಆಚೆ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ, ಅದರಲ್ಲಿ ಏನಾದ್ರು ತಪ್ಪಾಗುತ್ತಾ? ಏನೂ ತಪ್ಪಾಗೋದಿಲ್ಲ. ನಿಮ್ಮ ಶಕ್ತಿಯಾನುಸಾರ ಮಾಡ್ಕೊಂಡಿದ್ದೀರ ಪೂಜಾ ರೂಮ್, ನಿಮ್ಮ ಇಚ್ಛಾನುಸಾರ ಮತ್ತು ಪ್ರೀತಿಯಾನುಸಾರ ಭಕ್ತಿಯಾನುಸಾರ ನೀವು ಭಗವಂತನ ಮೇಲೆ ಭಕ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ಭಗವಂತ ನಿಮ್ಮ ಆಡಂಬರವನ್ನು ನೋಡಲ್ಲ, ನಿಮ್ಮ ಸ್ಥಳವನ್ನು ನೋಡಲ್ಲ, ಎಷ್ಟು ವಿಶಾಲ ಅಂತ ನೋಡಲ್ಲ, ನಿಮ್ಮ ಮನೆ ಎಷ್ಟು ವಿಶಾಲವಾಗಿದೆ, ನಿಮ್ಮ ಪೂಜಾ ಮನೆ ಎಷ್ಟು ವಿಶಾಲವಾಗಿದೆ ಅಂತ ನೋಡಲ್ಲ. ಭಗವಂತ ನಿಮ್ಮ ಹೃದಯ ವೈಶಾಲ್ಯತೆಯನ್ನು ನೋಡ್ತಾನೆ. ನಿಮ್ಮ ಹೃದಯ ಎಷ್ಟು ವಿಶಾಲವಾಗಿದೆ ಅಂತ ಹೃದಯದಲ್ಲಿ ಬಂದು ಒಂದು ನೆಲೆಸ್ತಾನೆ. ಹಾಗಾಗಿ ನೀವು ವಿಶಾಲ ಹೃದಯರಾಗಿ ಭಕ್ತಿಯಿಂದ, ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಪೂಜೆಯನ್ನು ನೀವು ಹೊಸಲಿಂದ ಹೊರಗಡೆನೇ ನಿಂತ್ಕೊಂಡು ಪೂಜೆ ಮಾಡೋದ್ರಿಂದ ತಪ್ಪೇನೂ ಆಗೋದಿಲ್ಲ, ಎಲ್ಲನೂ ಒಳ್ಳೆಯದಾಗುತ್ತೆ. ಮಾಡ್ಕೊಳ್ಳಿ. ಎರಡನೇದು ಒಬ್ರು ಕೇಳ್ತಾ ಇದ್ದಾರೆ ಏನು ಅಂತಂದರೆ, ಪೇಂಟಿಂಗ್ಸ್ ಅಂತಂದರೆ ಚಿತ್ರಗಳು, ಚಿತ್ರಪಟಗಳು ಸೌತ್ ಈಸ್ಟಲ್ಲಿ ಮತ್ತು ಸೌತ್ ಈಸ್ಟಲ್ಲಿ ಏನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಪೇಂಟಿಂಗ್ಸ್ ಅಂದರೆ ಇವತ್ತು ದೇವತೆಗಳು ಅಂತಂದರೆ ನಿಮಗೆ ದೇವ್ರ ಮೇಲೆ ಇಷ್ಟ ಆಯಿತು ಅಂದರೆ ಸೌತ್ ಈಸ್ಟಲ್ಲಿ ಯಾರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದರೆ ಸಾಧಾರಣವಾಗಿ ಚಾಮುಂಡಿ, ದುರ್ಗೆ ಇವ್ರನ್ನ ಯಾರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲದೆ ಹೋದರೆ ಧನಲಕ್ಷ್ಮಿ, ಕಾಂಚನ ಲಕ್ಷ್ಮಿ ಕೈಯಿಂದ ಹಣ ಬರ್ತಾ ಇರುತ್ತೆ, ಈ ಥರ ಪೇಂಟಿಂಗ್ ಹಾಕೋಬೋದು. ಇಲ್ಲ ಸರ್ ನಮ್ಗೆ ಆ ಥರದ್ದು ಏನಷ್ಟೆಲ್ಲ ಮಾಡರ್ನ್ ಪೇಂಟಿಂಗ್ ಏನಾದ್ರು ಹಾಕ್ಕೋಬೋದಾ ಅಂತಂದರೆ ಎನಿಥಿಂಗ್ ರೆಡ್ ರಿಲೇಟೆಡ್ ಆಗಿರಬೇಕು. ಅಂದರೆ ಕೆಂಪು ಬಣ್ಣದ ಮೇಲೆ ಮತ್ತು ಅಲ್ಲಿ ಬರುವಂಥದ್ದು ನಿಮಗೆ ಆರೆಂಜ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಈ ಥರದ್ದು ಏನಾದ್ರು ಕಲರ್ ಇರುವಂಥ ಪೇಂಟಿಂಗ್ಸನ್ನು ನೀವು ಅಲ್ಲಿ ಹಾಕೋಬೋದು. ಅದರಲ್ಲಿ ಊರ್ಧ್ವ ಮುಖವಾಗಿ ಇರಬೇಕು. ಏನಂದರೆ ಬೆಂಕಿ ಉರಿಬೇಕಾದ್ರೆ ಮೇಲಕ್ಕೆ ಹೋಗುತ್ತೆ. ಸೊ ಆ ಥರ ಊರ್ಧ್ವ ಮುಖವಾಗಿರುವಂಥದ್ದನ್ನು ಯಾವುದಾದ್ರು ಪೇಂಟಿಂಗ್ಸನ್ನು ಅಲ್ಲಿ ಹಾಕೋಬೋದು, ಆಯ್ತಲ್ಲ. ಹಾಗೆ ಸೌತ್ ಈಸ್ಟಲ್ಲಿ ಅಂತ ಹೇಳಿದ್ರೆ, ಸೌತ್ ಈಸ್ಟಲ್ಲಿ ಅಂತಂದರೆ ಸಾಧಾರಣವಾಗಿ ನಾವೇನು ಹೇಳ್ತೀವಿ ಅಂತಂದರೆ ಅದು ನಿಮಗೆ ಸ್ಥೈರ್ಯ ಆತ್ಮಸ್ಥೈರ್ಯ ಕೊಡುವಂಥ ಸ್ಥಳ. ಅಲ್ಲಿಗೆ ಆಂಜನೇಯನ ಫೋಟೋವನ್ನು ಹಾಕೋಬೋದು ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ಅಲ್ಲಿಗೂ ಎಗೇನ್ ಮತ್ತೆ ನಾವು ದುರ್ಗೆಯ ಚಿತ್ರವನ್ನು ಹಾಕೋಬೋದು ಅಂತಲೇ ಹೇಳ್ತೀವಿ ನಾವು. ಆದರೆ ಆಂಜನೇಯನ ಫೋಟೋ ಇಲ್ಲ, ಇದು ಇಲ್ಲ ಅಂತಂದಾಗ ನೀವೇನು ಮಾಡ್ಬೋದು, ಆ ಭಾಗಕ್ಕೆ ರೆಡ್ ಕಲರ್ ಎಲಿಫೆಂಟ್ ಇರುವಂಥದ್ದನ್ನು ಹಾಕೋಬೋದು. ಅಂದರೆ ಕೆಂಪು ಬಣ್ಣದಲ್ಲಿರುವಂಥ ಎಲಿಫೆಂಟನ್ನು ಹಾಕೋಬೋದು, ಅಥವಾ ರೆಡ್ಡಿಶ್ ಹಾರ್ಸು ಅಲ್ಲಿ ಹಾಕೋಬೋದು. ಅಥವಾ ಈ ಮಾಡರ್ನ್ ಪೇಂಟಿಂಗಲ್ಲಿ ಬಂದಾಗ
ಸೊ ಯಾವುದು ರೆಡ್ಡಿಶ್ ಮೇಲೆ, ಆಮೇಲೆ ರೆಡ್ಡು, ಕ್ರೀಮ್ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಈ ಥರ ಕಲರ್ ಮೇಲೆ ಏನು ಬರುತ್ತಲ್ಲ ಅದನ್ನು ಯಾವುದಾದ್ರು ಮಾಡರ್ನ್ ಆರ್ಟ್ ಇರುವಂಥದ್ದನ್ನು ಒಂದು ಅರ್ಥಪೂರ್ಣವಾಗಿರೋಂಥ ಚಿತ್ರವನ್ನು ನೀವು ಸೌತ್ ಆಫ್ ಸೌತ್ ಈಸ್ಟಲ್ಲೂ ಕೂಡ ಹಾಕೋಬೋದು. ಓಕೆ, ಇದನ್ನು ಮಾಡ್ಕೊಳ್ಳೋದು ಏನಾಗುತ್ತೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಏನು ಮಾಡುತ್ತೆ, ಅದು ನಿಮ್ಮಲ್ಲಿ ಧೈರ್ಯ, ಸ್ಥೈರ್ಯ, ಆತ್ಮಸ್ಥೈರ್ಯವನ್ನು ತುಂಬಿಸ್ತಾ ಹೋಗ್ತಾ ಇರುತ್ತೆ. ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ, ಉತ್ತರಗಳನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತೀನಿ. ಹೇಳಿದ್ನಲ್ಲ ಈಗಾಗಲೇ ನಾನು ನಿಮಗೆ. ಸೊ ಅಶ್ವವೇಗದಲ್ಲಿ ಬರುವಂತಹ ರಾಷ್ಟ್ರ ದೇವೋಭವ ಕಾರ್ಯಕ್ರಮ 209ನೇ ಚಾನಲ್ ಬರ್ತಾ ಇರೋದು, 209ನೇ ಚಾನಲ್ ಬರ್ತಾ ಇದೆ. ಈಗಾಗಲೇ ಒಂದು ವಾರದಿಂದ ನೋಡ್ತಾ ಇದ್ದೀನಿ. ನೀವು ನೋಡಿ, ತುಂಬ ನಮ್ಮ ರಾಷ್ಟ್ರದ ಅಭಿವೃದ್ಧಿಯನ್ನು ಕಾಣೋದಕ್ಕೆ ನೀವು ಏನೇನು ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ನಾವೆಲ್ಲರೂ ಕೂಡ ಭಾರತೀಯರಾಗಿ ಭಾರತದ ಏಳಿಗೆಗಾಗಿ ಸದಾ ಸರ್ವದಾ ತನುಮನ ಧನವನ್ನು ಅರ್ಪಿಸಲಿಕ್ಕೆ ಸದಾ ಸಿದ್ಧರಾಗಿರೋಣ ಅಂತ ಹೇಳ್ತೀನಿ. ಹಾಗೆ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು, ಅಭಿವೃದ್ಧಿಯನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.